ಓದುವವರಿಗೆ ಬಿಗ್ ಅಪ್ಡೇಟ್ 2026ರಿಂದ ಹೊಸ ನಿಯಮಗಳು, ಹೊಸ ಸಿಸ್ಟಮ್. ಇನ್ನು ಇಂಜಿನಿಯರಿಂಗ್ ಓದೋದು ಅಷ್ಟು ಸುಲಭವಲ್ಲ. ಈ ಅಪ್ಡೇಟ್ ಗೊತ್ತಿಲ್ಲ ಅಂದ್ರೆ ನೀವು ಕೂಡ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅಂತ ಅರ್ಥ. ಹಾಗಾದ್ರೆ ಹೊಸ ಅಪ್ಡೇಟ್ಗಳೇನು? ನೀವು ಕೂಡ ಇಂಜಿನಿಯರಿಂಗ್ ಓದ್ತಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, 46 ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬಂದಿರುವಂತಹ ಹೊಸ ಅಪ್ಡೇಟ್. ಸಿಲೆಬಸ್ ಚೇಂಜ್ ಆಗಿದೆ. ಇದು ಮೊದಲ ಅಪ್ಡೇಟ್. 2026ರಿಂದ ಇಂಜಿನಿಯರಿಂಗ್ ಸಿಲೆಬಸ್ ಹೆಚ್ಚು ಪ್ರಾಕ್ಟಿಕಲ್ ಆಗ್ತಿದೆ, ಥಿಯರಿ ಕಡಿಮೆ ಆಗ್ತಿದೆ, ರಿಯಲ್ ಟೈಮ್ ಸ್ಕಿಲ್ಸ್ ಹೆಚ್ಚಾಗಿದೆ. ಇಂಡಸ್ಟ್ರಿಗೆ ಬೇಕಾದ ಸ್ಕಿಲ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ. ಇನ್ನು ಎರಡನೆಯದಾಗಿ ಹೊಸ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಇಂಟರ್ನ್ಶಿಪ್ ಮ್ಯಾಂಡೇಟರಿ ಆಗಿದೆ. ಇನ್ನು ಎಲ್ಲಾ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಕಡ್ಡಾಯವಾಗಿರುತ್ತೆ. ಕಾಲೇಜಲ್ಲೇ ಓದಿದ್ರೆ ಸಾಲದು, ಕಂಪನಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಇನ್ನು ಮೂರನೇ ಅಪ್ಡೇಟ್ ಬಂದು AI ಮತ್ತು ಟೆಕ್ನಾಲಜಿ ಸಬ್ಜೆಕ್ಟ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಈ ಸಬ್ಜೆಕ್ಟ್ಸ್ ಈಗ ಎಲ್ಲ ಆಲ್ಮೋಸ್ಟ್ ಬ್ರಾಂಚ್ ನಲ್ಲಿ ಸೇರಿಸಲಾಗಿದೆ. ಇನ್ನು ಫೋರ್ತ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಲೆಸ್ ಕಾಲೇಜಸ್ ಮೋರ್ ಕ್ವಾಲಿಟಿ. ಲೋ ಕ್ವಾಲಿಟಿ ಇಂಜಿನಿಯರಿಂಗ್ ಕಾಲೇಜು ಕ್ಲೋಸ್ ಆಗ್ತಿವೆ, ಕ್ವಾಲಿಟಿ ಎಜುಕೇಶನ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಇನ್ನು ಸ್ಕಿಲ್ ಬೇಸ್ಡ್ ಹೈರಿಂಗ್, ಮಾರ್ಕ್ಸ್ ಮಾತ್ರ ಸಾಕಾಗಲ್ಲ, ಕಂಪನೀಸ್ ಈಗ ಸ್ಕಿಲ್ಸ್ ನೋಡಿ ಜಾಬ್ ಕೊಡ್ತಿವೆ. ಕೋಡಿಂಗು, ಕಮ್ಯುನಿಕೇಶನ್, ಪ್ರಾಜೆಕ್ಟ್ಸ್ ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಇವತ್ತಿನ ಕಾಲದಲ್ಲಿ ಇಂಜಿನಿಯರಿಂಗ್ ಆಗ್ಬೇಕಂದ್ರೆ ಹಾರ್ಡ್ ವರ್ಕ್ ಮಾತ್ರ ಸಾಲದು, ಸ್ಮಾರ್ಟ್ ವರ್ಕ್, ಸ್ಮಾರ್ಟ್ ಸ್ಕಿಲ್ಸ್ ಕೂಡ ಇರಬೇಕು, ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕು, ಕಂಟಿನ್ಯೂಸ್ ಆಗಿ ಲರ್ನಿಂಗ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಹೊಸ ಅಪ್ಡೇಟ್ ಅನ್ನು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ಹಿಂದೆ ಪ್ರಿಪೇರ್ ಆಗಿ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತಪ್ಪದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಾದರೂ ಇದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.